ಅನೇಕರಿಗೆ ನೀವೆಷ್ಟು ಭಾಗ್ಯಶಾಲಿಗಳು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಒಮ್ಮೆ ಆ ತಾಯಿಯ ಹೆಸರನ್ನ ಹೇಳಬೇಕಿದ್ರೆ ಅವನಿಗೆ 100 ಜನ್ಮಗಳ ಪುಣ್ಯ ಬೇಕಂತೆ. ಒಮ್ಮೆ ಅಮ್ಮ ಅಂತ ಕರೆದು ಅವಳ ಹೆಸರು ಹೇಳಬೇಕಿದ್ರೆ ನಮ್ಗೆ 100 ಜನ್ಮದ ಪುಣ್ಯ ಬೇಕು. ಆದ್ರೆ ಇವತ್ತು ಸೇರಿರುವ ನಮ್ಗೆ ಅವಳ ಹೆಸರನ್ನು ಹೇಳುವುದು ಮಾತ್ರ ಅಲ್ಲ, ಅವಳ ಹೆಸರನ್ನು ಬರೆಯುವುದು, ಅವಳ 9 ಸ್ವರೂಪಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡೋದು, ಅವಳ 9 ಹೆಸರುಗಳನ್ನು ನಮ್ಮ ನಾಲಿಗೆಯಲ್ಲಿ ಹೇಳುವುದು, ಅದನ್ನು ಅವಳ ಸನ್ನಿಧಾನಕ್ಕೆ ಒಪ್ಪಿಸಿ ಅಲ್ಲಿ ಶಾಶ್ವತ ಪೂಜೆ ಆಗುವಂತೆ ನೋಡುವುದು, ಭಕ್ತಿಯಿಂದ ಸಮರ್ಪಿಸುವ ಒಂದು ಮುಷ್ಟಿ ಅಕ್ಕಿ ಆ ಮಹಾತಾಯಿಯ ಚಂಡಿಕಾ ಯಾಗದಲ್ಲಿ ಅವಳಿಗೆ ಹವಿಸ್ಸಾಗಿ ಸಮರ್ಪಿಸುವುದು. ಎಂತ ಭಾಗ್ಯಶಾಲಿಗಳಿಂದ ನಾವಿಲ್ಲಿ ಸೇರಿದ್ದೇವೆ. ನೆನಪಿರಲಿ, 9 ದಿನಗಳ ಪೂಜೆ ನಡೆದ ಬಳಿಕ 10ನೆಯ ದಿನ ವಿಜಯದಶಮಿ, ಅದು ಜಯದ ಸಂಕೇತ. 9 ದೀಪಗಳಲ್ಲಿ ತಾಯಿ ಇದ್ದಾಳೆ. ಅವಳ 9 ಹೆಸರುಗಳನ್ನ ಬರೆದರೆ 10ನೇದು ವಿಜಯ, ಅದು ನಮ್ಮ ಪಾಲಿಗೆ ಅವಳು ಕೊಡುತ್ತಾಳೆ. ಆ ಸಾನ್ನಿಧ್ಯ ವೃದ್ಧಿಗಾಗಿ ಮತ್ತೆ ಅಮ್ಮನ ಅನುಜ್ಞೆಯಂತೆ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ವಿಷಯವನ್ನು ತಿಳಿಸ್ಬೇಕು ಅಂತ ಕೇಳಿದಕ್ಕಾಗಿ ಅಮ್ಮನೇ ಪ್ರೇರಣೆ ಕೊಟ್ಟ ಈ ನವದುರ್ಗಾ ಲೇಖನ ಯಜ್ಞ. ಇದರ ವಿಷಯ ಇಷ್ಟೇ, ಪ್ರತಿಯೊಂದು ಮನೆಗೂ ಈ ಲೇಖನವನ್ನು ನೀವು ಬರೆಯುವಂತ ಒಂದು ದೀಕ್ಷೆಯನ್ನು ತೊಡಬೇಕು. ಅದಕ್ಕೆ ನೀವು ಇಲ್ಲಿ ಸೇರಿದವರು ಇದರಲ್ಲಿ ಪ್ರಥಮವಾಗಿ ಮಹಿಳೆಯರದ್ದೇ ಜವಾಬ್ದಾರಿ. ಯಾಕಂದ್ರೆ ಮಹಿಳೆ ಒಂದು ಮನೆಯಲ್ಲಿ ಇದನ್ನು ಮನಸ್ಸು ಮಾಡಿದ್ರೆ ಬರಿಬೇಕು ಅಂತ ನೀವೇನ್ ಮಾಡ್ತೀರಿ, ಮಕ್ಕಳಿಗೂ ಬರೆಸ್ತೀರಿ, ಗಂಡನಿಗೂ ಬರೆಸ್ತೀರಿ, ತಾಯಿಗೂ ಹೇಳ್ತೀರಿ, ಎಲ್ಲರಿಗೂ ಹೇಳ್ತೀರಿ. ಹಾಗಾಗಿ ಬೈಂದೂರು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಸಭೆ ಆಗ್ಲಿಕ್ಕಿದೆ, ಅದರಲ್ಲಿ ಇದು ಪ್ರಥಮ ಸಭೆ. ಬೈಂದೂರಿನ ಎಲ್ಲ ಮಹಿಳೆಯರು ಒಂದು ಮನೆ ಬಿಡದೆ ನಿಮ್ಮ ಮಕ್ಕಳಿಗೆ, ಗಂಡನಿಗೆ ಇದನ್ನು ಬರೆಸ್ಬೇಕು ಅಂತ ನನ್ನ ಪ್ರಾರ್ಥನೆ. ಬರೀಲಿಕ್ಕೆ ಪ್ರಾರಂಭ ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ 29ನೇ ತಾರೀಕಿಗೆ, ನೆಕ್ಸ್ಟ್ ಬರುವಂತ ಅಕ್ಟೋಬರ್ 29ಕ್ಕೆ ಪಾಪು ಮಾರಿಯಮ್ಮನ ಸನ್ನಿಧಾನದಲ್ಲಿ ವಾಗೀಶ್ವರಿ ಪೂಜೆ ನಡೀತದೆ. ಆ ವಾಗೀಶ್ವರ ಪೂಜೆಯಲ್ಲಿ 99,999ನ 2 ಪುಸ್ತಕಗಳು, ಒಂದು ನೀವು ಬರೆಯುವ ಪುಸ್ತಕ, ಇನ್ನೊಂದು ಪೂರ್ತಿ ಮಾಹಿತಿ ಇರುವಂತ ಪುಸ್ತಕ. ಈ 2 ಪುಸ್ತಕಗಳು ಅಲ್ಲಿ ಇನ್ನು ವಾಗೀಶ್ವರಿ ಪೂಜೆಯನ್ನ ಆ ಪುಸ್ತಕಕ್ಕೆ ಮಾಡ್ತಾರೆ. ದಿವಸಕ್ಕೆ 9 ಸರ್ತಿ ನೀವು ಬರೆದು ಕೆಳಗೆ ಕಾಪು ಮಾರಿ ಕಾಂಬೆ ನಮಃ ಅಂತ ಬರೆದು ನೆನಪಿಸ್ಕೊಂಡು ಅದನ್ನ ಪುಸ್ತಕ ದೇವರ ಕೋಣೆಯಲ್ಲಿ ಒಂದು ದಿವಸ 9 ಅಂತ 9 ದಿವಸ ನೀವು ಬರಿಬೇಕು. ಇದು 9 ದಿವಸ ಕಂಟಿನ್ಯೂ ಮಾಡ್ಬೇಕು ಗೊತ್ತಿಲ್ಲ, 45 ದಿವಸದ ಒಳಗೆ ನೀವು ಇದನ್ನು ಮುಗಿಸ್ಬೇಕು. ಮಧ್ಯದಲ್ಲಿ ಯಾರೋ ದೂರಿಗೆ ಹೋಗಿದ್ದಾರೆ, ಕೆಲವರಿಗೆ ಯಾವುದು ಆಮೇಲೆ ಸುದ್ದಿಗ ಬೇರೆ ಯಾವುದು ರಜಾ ಕಾರಣಕ್ಕೋಸ್ಕರ ಬರೀಲಿಕ್ಕೆ ಆಗಲ್ಲ, ಬೇರೆ 45 ದಿವಸದೊಳಗೆ ಬರೆದು ಆ ಅಕ್ಕಿ ಮತ್ತು 2 ಪುಸ್ತಕಗಳನ್ನ ನೀವು ಕಾಪು ಮಾರಿಯಮ್ಮ ಸನ್ನಿಧಿಗೆ ತಲುಪಿಸ್ಬೇಕು. ಅದು ನಿಮ್ಗೆ ಅಲ್ಲಿ ತಲುಪಿಸ್ಲಿಕ್ಕೆ ಕಷ್ಟ ಆದ್ರೆ ಇಲ್ಲಿ ಕೇಂದ್ರದಲ್ಲಿ ವ್ಯವಸ್ಥೆ ಅದು ಮಾಡ. ಭಕ್ತರು, ಅಮ್ಮನ ಭಕ್ತರು ಮತ್ತು ಅಮ್ಮನ ದೇವಸ್ಥಾನಕ್ಕೆ ಒಂದು ಸಂಬಂಧ ಬೆಳೆಸುವಂತ ಯೋಜನೆ. ನೀವು ಯೋಚನೆ ಮಾಡಿ, ನೀವತ್ತು ಬರೆದಿದ್ದೀರಿ, ಬರೆದು ನಾಡ್ದು ಅದಕ್ಕೆ ಸಮರ್ಪಿಸಿದ್ದೀರಿ. 100-150 ವರ್ಷದ ನಂತರ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೀವು ಹೇಳಿರ್ತೀರಿ, ನಮ್ಮದೊಂದು ಪುಸ್ತಕ ನೀವು ಪ್ರಾರಂಭ ಮಾಡ್ತೀವಿ. ಪ್ರತಿ ವಿಜಯದಶಮಿಗೆ ಕಾಪು ಮಾರಿಯಮ್ಮನಲ್ಲಿ ಹೋಗಿ ನಮ್ಮ ಪುಸ್ತಕಕ್ಕೂ ನಮಸ್ಕಾರ ಮಾಡಿ ಬರುದು, ನಾವು ಬರೆದದ್ದು ಅಂತ. ನಿಮ್ದೇನಾಗ್ತದೆ, ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ತಾರೆ, ನಮ್ಮ ಅಮ್ಮ ಮಾಡಿದ್ದು ಅಂತ. ಆಮೇಲೆ ಅವರು ಮರಿಮಕ್ಕಳು ಮಾಡ್ತಾರೆ, ನಮ್ಮ ಅಜ್ಜಿ ಬರೆದಿದ್ದ ಪುಸ್ತಕ ಅಲ್ಲಿದೆ ಅಂತ. ಅಂದ್ರೆ 100 ವರ್ಷಗಳು ಹೋದ್ರು ಈ ಕುಟುಂಬ ಬರೆದ ಕುಟುಂಬಕ್ಕೂ ಮತ್ತು ಕಾಪು ಮಾರಿಯಮ್ಮಗೂ ಒಂದು ಸಂಬಂಧ ಬೆಳೆಯುವಂತ ಒಂದು ಯೋಜನೆ. ಅಂದ್ರೆ ಕೇವಲ ಆರ್ಥಿಕ ಕ್ರೋಢೀಕರಣ ಮಾತ್ರ ಅಲ್ಲ, ಇದರಲ್ಲಿ ನಿಮ್ಮ ಕುಟುಂಬಕ್ಕೂ ಮತ್ತು ಕಾಪು ಮಾರಿಯಮ್ಮ, ಎಷ್ಟೋ ಜನ ಇಲ್ಲಿ ಕಾಪು ಮಾರಿಯಮ್ಮನಿಗೆ ಬರದೇವರು ಇರ್ಬೋದು. ಈಗೇನೋ ಯೋಗದಿಂದ ನೀವು ಇವತ್ತು ಬಂದಿದ್ದೀರಿ, ಬರೆದು ಅಲ್ಲಿ ಇಟ್ಟ ನಂತರ ನಿಮಗೂ ಮತ್ತು ಕಾಪು ಮಾರಿಯಮ್ಮನಿಗೆ ಒಂದು ನಿಮಗೂ ಮಾತ್ರ ಅಲ್ಲ, ನಿಮ್ಮ ಸಂತತಿಗೆ, ಮುಂದಿನ ಸಂತತಿಗೆ ಕಾಪು ಮಾರಿಯಮ್ಮನೊಂದಿಗೆ ಸಂಪರ್ಕ. ನೀವು ಬರ್ತಿದ್ದಂತ ಪುಸ್ತಕ ಅಲ್ಲಿ ಇರ್ತದೆ. ದೇವ್ರ ಕೆಲಸ ಅನ್ನುವಾಗ ಭಕ್ತಿಗಿಂತ ಅದ್ರ ಜೊತೆಗೆ ಭಯವೂ ಸ್ವಲ್ಪ ಹೆಚ್ಚಿರ್ತದೆ. ಎಂತ ಮಾಡ್ಬೇಕು ಹೇಳಿ ಅಂತೇಳಿ ಅಷ್ಟೇ ಹೇಳಿ ಬಂದೆವು, ಬಟ್ ಹೇಳ್ತೇವೆ ಅಂತ ಹೇಳಿದ್ರು. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವೇನ್ ಮಾಡ್ಬೇಕು ಅಂತ ಮತ್ತೆ ವಾಪಸ್ ಇಷ್ಟೇ ಹೇಳೋದು, ನೀವೇನ್ ಹೇಳ್ತೀರಿ, ಏನ್ ಮಾಡ್ಬೇಕಂತ ಹೇಳ್ತೀರಿ, ಅದೆಲ್ಲದಕ್ಕೂ ನಾವು ತಯಾರಿದ್ದೇವೆ. ನಮ್ಮ ಅಡ್ಡೆಂತಾಯರು, ಸುರೇಶ್ ಶೆಟ್ರು, ಸಂಧ್ಯಕ್ಕ, ಗೌರಿಯಕ್ಕ, ಸಂದೇಶ್ ಭಟ್ರು ಎಲ್ಲರೂ ಸಹಿತ ಆ ವಿಷಯಕ್ಕೆ ತುಂಬಾ ಇಳಿದಿದ್ದಾರೆ. ಹಾಗೆ ದೇವಿಯ ಕಾರ್ಯಕ್ರಮ ಆದ್ರಿಂದ ಅದರಲ್ಲಿ ಒಂದು ಮಾತಿಲ್ಲ.
ಹೇಗೆ ಇಡೀ ಕ್ಷೇತ್ರ ತುಂಬಾ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ ಹಾಗೆ ಭಟ್ರಿಗೂ ಅಂದಾಜಿದೆ ಬೆಂಗಳೂರಿನವರ ಸ್ವಭಾವ ಭಕ್ತಿ ಅನ್ನುವಂಥದ್ದು ಹೇಗೆ ಶೇಪ್ ಹಾಕಿ ಕೊಡ್ತೀರಿ ಸ್ವರೂಪ ಹೇಳ್ತೀರಿ ಅದನ್ನೆಲ್ಲವನ್ನು ನಾವು ಮಾಡ್ತೇವೆ ಅನ್ನೋದು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಂಜೆ 3 ಗಂಟೆಗೆ ಮೀಟಿಂಗ್ ಇದೆ ಬರ್ಬೇಕು ಅಂತ ಹೇಳಿದೆ. ನನ್ಗಂದ್ರೆ ಇವೆಲ್ಲ ಹೇಳಿದಾಗ ನಾನು ಮೊದಲ ಮೀಟಿಂಗಿಗೆ ಹೋಗ್ಲಿಲ್ಲ. ಅವರಿಗೆ ನಾನು ಬೇರೆ ಒಂದಿಲ್ಲಿ ಮೀಟಿಂಗ್ ಫಿಕ್ಸ್ ಆಗಿತ್ತು. ನಾನು ಅಜೆಂಡಾ ಹತ್ರ ಇನ್ನೊಂದು ಮೀಟಿಂಗಿಗೆ ಟ್ರೈ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಇವತ್ತು ಮೀಟಿಂಗಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಆಯ್ತು, ನೀನು ಇನ್ನೊಂದು ಸಾರಿ ಬಾ ಅಂದ್ರು. ಫೋನ್ ಇಟ್ಟು ನಾನು ಫೋನ್ ಇಟ್ಟೆ. ನಾನು ಇನ್ನೊಂದು ಮೀಟಿಂಗು ಗಂಗಾನಗರ ಅರೇಂಜ್ ಆಗಿತ್ತು. ನಾನು ಹೋಗ್ತಾ ಇದ್ದೆ. ಬೆಂಗಳೂರಲ್ಲಿ ಹೋಗುವಾಗ ರೋಡಲ್ಲಿ ನಾಯಿ ಅಡ್ಡ ಬಂದು ನನ್ನ ಗಾಡಿಗೆ ಹೊರಡ್ತಿದ್ರು. ನನ್ನ ಗಾಡಿಗೆ ನಾಯಿ ಸಾಯುವುದಿಲ್ಲ, ನಾ ಯಾರಿಗೇನು ಇಲ್ಲ, ಬಟ್ ಬೊಮ್ಮ ಕಟ್ತಾ ಇದ್ದೆ. ಅದು ಇದೇ ಟೈಮ್ ಅವ್ರು ಯಾವ್ದು 3 ಗಂಟೆ ಟೈಮ್ ಕೊಟ್ಟಿದ್ದಾರೆ ಫಸ್ಟ್ ಮೀಟಿಂಗ್ 3-4 ಗಂಟೆ, ಅದೇ ರೈಟ್ ಟೈಮಿಗೆ ಆಯ್ತು. ನಾನು ಅದೇ ಕೂಡಲೇ ಅಟೆಂಡರಿಗೆ ಫೋನ್ ಮಾಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಮೀಟಿಂಗಿಗೆ ಬರ್ತೆ ಮಾರ್ರೆ, ನನಗೆ ಕರೆಕ್ಟ್ ಒಂದು ಇದಾಗಿದೆ ಅಂತ. ಈ ದೇವಿಯ ಕೆಲಸ, ಪರಮಾತ್ಮನ ಕೆಲಸ ಮಾಡುವಾಗ ಅದು ಒಂದಕ್ಕೊಂದು ಕಾಕತಾಳೀಯವಾಗಿ ಬರ್ತದೆ. ನಾವು ಅದು ಹೇಗೆ ಆಗ್ತದೆ ಏನಾಗ್ತದೆ, 99 ಕೋಟಿಯ 3 ಕೋಟಿಯ ದೇವಸ್ಥಾನವನ್ನು ಮಾಡ್ತಾರೆ ಅಂದಾಗ ಆಶ್ಚರ್ಯ ಪಡುವುದೇನು ಇಲ್ಲ. ನಾವು ಹೋದಾಗ ಅದು ದೇವಿ ಅದನ್ನ ಕ್ರಮಿಸ್ತಾರೆ. ಅದಕ್ಕೆ ನಮ್ಗೆ ಒಂದು ಗುರಿ ಕೊಟ್ಟಿದ್ದಾರೆ. 9,999 ಪುಸ್ತಕವನ್ನ ನಾವು ಬರಿಬೇಕು ಅಂತ ಹೇಳಿದ್ದಾರೆ. ನೀವು ಬೈಂದೂರಿನಿಂದ ಮಾಡಬೇಕು ಅಂತ. ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ, ಆ ದೇವಿಯ ಕೃಪೆ ಇದ್ರೆ, ಏನೋ ಗೊತ್ತಿಲ್ಲ, ನಮ್ಗೆ ಭಾಗ್ಯ ಸಿಕ್ಕಿದೆ, ಅದು ಮಾಡ್ಲಿಕ್ಕಾದ್ರೆ ಆ ದೇವಿ ಭಾಗ್ಯ ಅಂತ ಎಣಿಸ್ಕೊಂಡು ನಾವು ಅದನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಬರೀ ನಮ್ಗೆ ಅದನ್ನ ಅರ್ಥ ಮಾಡ್ಕೊಂಡು ಅವಾಗ ದೈವಿ ಶಕ್ತಿಯನ್ನು ಗೊತ್ತಿಲ್ಲದೆ ಅದು ನಮ್ಮ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತದೆ. ಎಲ್ಲ ನಮ್ಮ ಸಮಸ್ಯೆಗಳು ಗೊತ್ತಿಲ್ಲದೆ ಪರಿಹಾರ ಆಗ್ತಾ ಹೋಗುವಂತ ಇದು ನನ್ಗೆ ತುಂಬಾ ಅನುಭವ ಉಂಟು. ನಾವು ಒಮ್ಮೆ ಶರಣಾಗ್ಬೇಕು ಭಗವಂತನಿಗೆ, ಅಂದ್ರೆ ದೇವಿಯಲ್ಲಿ ನಾವು ಶರಣಾದ್ರೆ ಎಲ್ಲವೂ ಮಾಡ್ಕೊಂಡು ಹೋಗ್ತಾಳೆ 100ಕ್ಕೆ 100. ಇದು ನನ್ನ ಒಂದು ಕೆಲವು ವರ್ಷದ ಅನುಭವ. ಹಾಗಾಗಿ ಇರುವಂತ ಅವಕಾಶ ನನಗೆ ಸಿಕ್ಕಿದ್ದು ಭಾರಿ ಖುಷಿಯಾಗಿದೆ.